ರಾಜ್ಯದಲ್ಲಿ ಶಾಸಕರ ವಿದೇಶಿ ಪ್ರವಾಸದ ಸಂಚಲನ ಮೂಡ್ತಾ ಇದೆ. ವಿದೇಶಕ್ಕೆ ಹಾರಿದ್ದಾರೆ ಶಾಸಕರು. ಹಾಗಾದ್ರೆ ಅವರಿಗೆ ಸಂಕಷ್ಟ ಎದುರಾಗುತ್ತಾ? ರಾಜ್ಯದಲ್ಲಿ ಶಾಸಕರ ವಿದೇಶಿ ಪ್ರವಾಸ ಸಂಚಲನವನ್ನ ಮೂಡಿಸ್ತಾ ಇದೆ. ಈಗ ವಿದೇಶಕ್ಕೆ ಹಾರಿರುವಂತಹ ಶಾಸಕರಿಗೆ ಸಂಕಷ್ಟ ಎದುರಾಗುತ್ತಾ ಅಂತ ಫಾರಿನ್ ಟೂರ್ಗೆ ಹೋಗಿರುವವರ ಬಗ್ಗೆ ವರಿಷ್ಠರಿಗೆ ರಹಸ್ಯ ವರದಿಯನ್ನ ನೀಡಿದ್ರಾ? ಸಿಎಂ ಡಿಕೆ ಶಿವಕುಮಾರ್ ಅವರು ಯಾರ್ಯಾರು ಹೋಗಿದ್ದಾರೆ, ಯಾವ ವಿಚಾರಕ್ಕೆ ರಿಪೋರ್ಟ್ ಕೊಟ್ಟಿದ್ದಾರೆ? 10ಕ್ಕೂ ಹೆಚ್ಚು ಶಾಸಕರ ವಿದೇಶ ಪ್ರಯಾಣದ ಬಗ್ಗೆ ಹೈಕಮಾಂಡ್ ನಾಯಕರಿಗೆ ಡಿಕೆ ಶಿವಕುಮಾರ್ ಅವರಿಗೆ ವರದಿ ಸಲ್ಲಿಕೆಯಾಗಿದೆಯಾ? ಈಗಾಗಲೇ ಪ್ರವಾಸದ ಮಾಹಿತಿಯನ್ನ ರಾಜ್ಯ ಉಸ್ತುವಾರಿ ಸಚಿವ ಸುರ್ಜೇವಾಲಾ ಕೇಳಿದ್ದಾರೆ. ದೂರವಾಣಿ ಕರೆಯ ಮೂಲಕ ಮಾಹಿತಿಯನ್ನ ಕೇಳಿರುವುದು ಉಸ್ತುವಾರಿ. ವಿದೇಶಕ್ಕೆ ಹೋಗಿರುವ ಶಾಸಕರ ಪಟ್ಟಿ ಸಹಿತ ವರದಿಯನ್ನ ನೀಡಿ. ಹೀಗಾಗಿ ವಿದೇಶಕ್ಕೆ ಹಾರಿರುವ ಶಾಸಕರಿಗೆ ಟೆನ್ಷನ್ ಶುರುವಾಗಿದೆಯಾ ಅನ್ನುವ ಪ್ರಶ್ನೆಗಳು ಮೂಡ್ತಿದೆ. ಈಗಾಗಲೇ ರಾಜ್ಯದಲ್ಲಿ ಸದ್ಯಕ್ಕೆ ವಿದೇಶಿ ಪ್ರವಾಸದ ವಿವಾದದ ವಿಚಾರ ನಿಲ್ಲುವಂತೆ ಕಾಣಿಸ್ತಾ ಇಲ್ಲ. ರಾಜ್ಯದಲ್ಲಿ ಆಗ್ತಾ ಇರುವಂತಹ ನಾಯಕತ್ವದ ಬದಲಾವಣೆಯ ಚರ್ಚೆ ಅಥವಾ ಸಿಎಂ ಕುರ್ಚಿಯ ಕಾದಾಟದ ನಡುವೆ ವಿದೇಶ ಪ್ರವಾಸ ಬಹಳಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ವಿದೇಶಕ್ಕೆ ಹೋಗಿ ಚರ್ಚೆ ಮಾಡಬೇಕಾ ನಾಯಕತ್ವದ ವಿಚಾರ ಅನ್ನುವಂತಹ ಟೀಕೆ ಟಿಪ್ಪಣಿಗೂ ಕಾರಣವಾಗ್ತಾ ಇದೆ. ಸುಮಾರು 21 ಜನ ಶಾಸಕರು ಎಂಎಲ್ಸಿಗಳು ಸೇರಿದಂತೆ ವಿದೇಶ ಪ್ರವಾಸಕ್ಕೆ ಅಂದ್ರೆ ಆಸ್ಟ್ರೇಲಿಯಾಗೆ ಹೋಗಬೇಕಾಗಿತ್ತು. ಬಟ್ ಕೆಲ ಶಾಸಕರು ಕೆಲ ವಿಚಾರಗಳನ್ನ ಕೆಲ ರೀಸನ್ಸ್ಗಳನ್ನ ಕೊಡೋದ್ರ ಮೂಲಕ ಅಂದ್ರೆ ವೀಸಾ ಸರಿ ಇಲ್ಲ, ಕುಟುಂಬಸ್ಥರ ಸಮಸ್ಯೆ ಇದೆ, ನಾವು ಹೋಗೋದಕ್ಕಾಗೋದಿಲ್ಲ ಅಂತೆಲ್ಲ ಹೇಳಿ 21 ಜನರ ಪೈಕಿ 11 ಜನರು ಮಾತ್ರ ವಿದೇಶಕ್ಕೆ ಪ್ರಯಾಣವನ್ನ ಬೆಳೆಸಿದ್ರು. ಬಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಪಶುಸಂಗೋಪನಾ ಇಲಾಖೆಯಿಂದ ಹೋಗ್ತಾ ಇರುವಂತಹ ಈ ಅಧ್ಯಯನ ವೈಯಕ್ತಿಕವಾದದ್ದು, ಅವರ ಪರ್ಸನಲ್ ಹಣವನ್ನ ಹಾಕೊಂಡು ಹೋಗ್ತಿದ್ದಾರೆ, ನಾವೇನು ಕೇಳಬೇಕು ಅನ್ನುವಂಥ ರೀತಿಯಲ್ಲಿ ಮಾರ್ಚ್ 1ನೇ ತಾರೀಕಿನವರೆಗೂ ಅಧ್ಯಯನ ನಡೆಸ್ಕೊಂಡು ಬರ್ತಾರೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿತ್ತು. ಇದರ ಮಧ್ಯದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ನನಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅನ್ನೋದಾಗ ಹೇಳಿದ್ರು. ಜೊತೆಗೆ ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಸಿಎಂ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಕೆಲ ಶಾಸಕರು, ಸಚಿವರು ಹಾಗೆ ಎಂಎಲ್ಸಿಗಳು ಹೋಗಿರುವುದು ಬಹಳ ಚರ್ಚೆ ಗ್ರಾಸವೂ ಆಗ್ತಾ ಇತ್ತು, ಯಾವ ಕಾರಣಕ್ಕೆ ಹೋಗಿದ್ದಾರೆ ಅಂತ. ಬಟ್ ಈ ಎಲ್ಲ ಬೆಳವಣಿಗೆಗಳನ್ನ ಗಮನಿಸಿದಂತ ಸಿಎಂ ಡಿಕೆ ಶಿವಕುಮಾರ್ ಅವರು ಈಗಾಗಲೇ ರಿಪೋರ್ಟ್ ಅನ್ನ ಸಿದ್ಧತೆ ಮಾಡಿಕೊಂಡು ಸುರ್ಜೇವಾಲಾ ಅವ್ರಿಗೆ ಕಳಿಸಿದ್ದಾರೆ ಅಂತ. ಅದಕ್ಕಿಂತ ಮುಂಚೆ ಹೈಕಮಾಂಡ್ ಕೂಡ ಯಾವ ಕಾರಣಕ್ಕಾಗಿ ಹೋಗ್ತಿದ್ದೀರಿ, ಅದಕ್ಕೆ ರಿಪೋರ್ಟ್ ಕೊಡಿ ಅಂತ ಹೇಳಿದಾಗ ಪಶುಸಂಗೋಪನಾ ಇಲಾಖೆಯ ಸಚಿವರಾದ ಕೆ ವೆಂಕಟೇಶ್ ಅವರು ಕೂಡ ನಮ್ಮ ಇಲಾಖೆಯಿಂದ ಯಾವುದೇ ಸ್ಪಾನ್ಸರ್ ಆಗ್ತಾ ಇಲ್ಲ, ನಮ್ಮ ಇಲಾಖೆಯಿಂದ ಯಾವುದೇ ಅಧ್ಯಯನಕ್ಕೆ ಕಳುಹಿಸಲಾಗ್ತಿಲ್ಲ ಅನ್ನೋದಾಗಿ ಸ್ಪಷ್ಟವಾಗಿ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಇದರ ಮಧ್ಯದಲ್ಲಿ ಈಗ ಢವ ಶುರುವಾಗಿರೋದೇನಂತ ಹೇಳಿದ್ರೆ ಕೆಂಗಣ್ಣಿಗೆ ಗುರಿಯಾಗಬಿಟ್ರೆ ಅನ್ನೋದಾಗಿ ಹೈ ವೋಲ್ಟೇಜ್ ಹೈ ಟೆನ್ಷನ್ ಶುರುವಾಗ್ತಿರೋದು ಶಾಸಕರಿಗೆ. ಜೊತೆಗೆ ಈಗಾಗಲೇ ದೂರವಾಣಿ ಕರೆಯ ಮೂಲಕ ವಿದೇಶ ಪ್ರವಾಸದ ಬಗ್ಗೆ ಕೂಡ ಸುರ್ಜೇವಾಲಾ ಮಾಹಿತಿಯನ್ನ ಕೇಳಿರೋದು ಒಂದು ಕಡೆ ಭಯ ಶುರುವಾಗಿದೆ ಶಾಸಕರಿಗೆ.